ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಒಂದೊಳ್ಳೆ ಜ್ಯೂಸ್ ಮಾಡುವ ಅಂಥೇಳಿ, ಹೆಲ್ದಿ ಜ್ಯೂಸ್ ಮಾಡುವ ಅಂಥೇಳಿ ಸ್ವಲ್ಪ ಪುದೀನ, 2 ನೆಲ್ಲಿಕಾಯಿ, ಒಂದು ಸ್ವಲ್ಪ ಸೌತೆಕಾಯಿ, ಒಂದು ಸ್ವಲ್ಪ 2-3 ಬಾದಾಮಿ ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ನೋಡಿ ಈಗ ಕಟ್ ಮಾಡಿ ಎಲ್ಲ ಸಣ್ಣ ಮಾಡಿ ಕಟ್ ಮಾಡಿ ಜ್ಯೂಸ್ ಇದಕ್ಕೆ ಹಾಕುವ. ಅದರ ಬೀಜ ಹಾಕಲಿಕ್ಕೆ ಬೇಡ, ಬೀಜ ಹಾಕೋದು ಬೇಡ, ಹೀಗೆ ಕಟ್ ಮಾಡಿ ಹಾಕುವ. ಹಾಕಿದ ನಂತರ ಅದ್ರ ಬೀಜದಿಂದ ಸಹ ನಮಗೆ ತುಂಬ ಉಪಯೋಗಗಳು ಉಂಟು. ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಬೀಜದಿಂದ. ನೆಲ್ಲಿಕಾಯಲ್ಲಿ ಯಾವುದೂ ವೇಸ್ಟ್ ಇಲ್ಲ. ಅದಕ್ಕೆ 2 ನೆಲ್ಲಿಕಾಯಿ ತೊಗೊಂಡಿದ್ದೀನಿ ನಾನು. ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ತೊಗೊಳ್ಳಿ ನೆಲ್ಲಿಕಾಯಿ. ನೋಡಿ ಇಷ್ಟು ನೆಲ್ಲಿಕಾಯಿ ತೊಗೊಂಡು ಕಟ್ ಮಾಡಿ ಸಣ್ಣ ಮಾಡಿ ಕಟ್ ಮಾಡಿ ಹಾಕ್ಕೊಂಡು, ಆ ಸೌತೆಕಾಯಿ ಮತ್ತು ನಾವು ಪುದೀನ ತೊಗೊಂಡಿವಲ್ಲ, ಪುದೀನ ಬಾದಾಮಿ ಎಲ್ಲ ರೊಟ್ಟಿಗೆ ಹಾಕಬೇಕು, ಸಣ್ಣ ಮಾಡ್ಕೊಳ್ಬೇಕು. ಸಣ್ಣ ಮಾಡಲಿಕ್ಕೆ ಕಟ್ ಮಾಡಿ ಹಾಕಿ ಎಲ್ಲ ಕಟ್ ಮಾಡಿ ಅಮ್ಮ ಹಾಕ್ತಿದ್ದಾರೆ ನೋಡಿ. ಹೀಗೆ ಪುದೀನ ಸಹ ಹಾಕಬೇಕು. ಪುದೀನ ಸಹ ಹಾಕಿ ನೋಡಿ 2-3 ಬಾದಾಮಿ ಇಟ್ಕೊಂಡಿದ್ದೀನಿ. ಬಾದಾಮಿ ಸಹ ಕಣ್ಣಿಗೆ ತುಂಬ ಒಳ್ಳೆಯದು. ಬಾದಾಮಿ ಸಹ ಹಾಕಿ ಸೌತೆಕಾಯಿ ಸಹ ಕಟ್ ಮಾಡಿ ಇದಕ್ಕೆ ಹಾಕಿಬಿಡುವ. ಈಗ ನೋಡಿ ನನ್ನ ವೀಡಿಯೋದಲ್ಲೆಲ್ಲ ಸಹ ಬರ್ತಾ ಉಂಟು. ಮತ್ತು 4-5 ಕಾಳು ಮೆಣಸು ಹಾಕ್ತಿದ್ದೀನಿ, ಚೂರು ಉಪ್ಪು ಹಾಕ್ತಿದ್ದೀನಿ. ಇದೆಲ್ಲ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಆಗ್ತದೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಸಣ್ಣ ಕಡಿಬೇಕು, ಸಣ್ಣ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಗೆ ಒಳ್ಳೆ ಇದು ಸಿಗ್ತದೆ ಅಂತ. ನೋಡಿ ಇದನ್ನೀಗ ನಾವು ಫಿಲ್ಟರ್ ಮಾಡಿಕೊಡುವ, ಚೆಂದ ಮಾಡಿ ಫಿಲ್ಟರ್ ಮಾಡ್ಕೊಂಡು ಅದು ರಸ ತೆಕ್ಕೊಳ್ಳುವ. ಉಪ್ಪು ಕಾಳು ಮೆಣಸೆಲ್ಲ ಹಾಕಿದ್ರಿಂದ ಕುಡಿಲಿಕ್ಕೆ ಒಂದು ಒಳ್ಳೆ ಟೇಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಚೆಂದ ಮಾಡಿ ಇದು ಮಾಡಿ ಇದನ್ನು ನಾವು ಹಿಂಡಿ ತೆಗಿತೀವಲ್ಲ, ಅದನ್ನು ವೇಸ್ಟ್ ಮಾಡೋದು ಬೇಡ. ಆ ತಕ್ಷಣಕ್ಕೆ ನಮಗೆ ಒಂದು 2-3 ಸ್ಪೂನ್ ಎಣ್ಣೆ ಇಟ್ಟು ಅದನ್ನು ಚೆಂದ ಮಾಡಿ ಎಣ್ಣೆಲಿ ಕಾಯಿಸಿ ತಲೆಗೆ ಹಚ್ಕೊಂಡು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ಹಾಗೆ ಮಾಡೋದು. ನೋಡಿ ಚೆಂದ ಮಾಡಿ ಜ್ಯೂಸ್ ಆಗಿದೆ, ತುಂಬ ರುಚಿಯಾಗಿತ್ತು ಮಾತ್ರ. ಇದು ನೆಲ್ಲಿಕಾಯಿ, ಕಾಳುಮೆಣಸು, ಪುದೀನ, ಬಾದಾಮಿ ಎಲ್ಲ ಹಾಕೋದ್ರಿಂದ ತುಂಬ ಒಳ್ಳೆಯದಿತ್ತು. ನೀವು ಒಂದ್ಸಲ ಮಾಡಿ ನೋಡಿ. ಕೂದಲು ಸಹ ಉದುರೋದು ಕಮ್ಮಿ ಆಗ್ತದೆ, ಸೆಕೆಗೆ ಶುಗರ್ ಕಮ್ಮಿ ಆಗ್ತದೆ, ಸೆಕೆಗೆ ದಾಹಕ್ಕೆ ಕಮ್ಮಿ ಆಗ್ತದೆ. ಎಲ್ಲ ಮಾಡಿ ನೋಡಿ ನೀವು ಸಹ. ಥ್ಯಾಂಕ್ ಯು.